ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ಸ್ಟೆಂಟಾಗಿ ರವಾ ಬೋಂಡ ಯಾವ ರೀತಿ ಮಾಡ್ಬೋದು ಅಂತ ತೋರಿಸಿದ್ದೇನೆ. ಇಲ್ಲಿ 1 ಕಪ್ಪು ಚಿರೋಟಿ ರವಾನ ತಗೊಂಡಿದ್ದೇನೆ ಫ್ರೆಂಡ್ಸ್. ಅದಕ್ಕೆ 1/4 ಕಪ್ಪಷ್ಟು ಮೊಸರು ಮತ್ತೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು 20 ನಿಮಿಷ ನಾವಿದನ್ನು ನೆನೆಸಿಡಬೇಕು ಫ್ರೆಂಡ್ಸ್. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡೋದಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ಈಗ ನೆನೆಸಿಡ್ತಿದ್ದೇನೆ ಫ್ರೆಂಡ್ಸ್. ಮತ್ತು ಬೇಕಂದರೆ ನೀರನ್ನು ಆಮೇಲೆ ಬೇಕಂದ್ರೆ ಸೇರಿಸ್ಕೋಬೋದು, ಆದರೆ ಮೊದಲೇ ನೀರನ್ನು ಭಾಳ ಸೇರಿಸ್ಕೊಳ್ಳೋದು ಬೇಡ. ಈಗ ಇದಕ್ಕೆ ಬೇಕಾದಂಥ ಒಂದು ಚಟ್ನಿಯನ್ನು ರೆಡಿ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಅದು ಸಿಂಪಲ್ಲಾಗಿ ಮಾಡ್ಕೋಬೋದು. ಇಲ್ಲಿ 4 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಇಂಚಷ್ಟು ಶುಂಠಿ, 1/4 ಕಪ್ಪಷ್ಟು ತೆಂಗಿನಕಾಯಿ, ಮತ್ತೊಂದು 2 ಚಮಚದಷ್ಟು ಉರಿಗಡಲೆ, ಚಿಟಿಕೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನೇನು ನಾನು ಇಲ್ಲಿ ಸೇರಿಸ್ಕೊಂಡಿಲ್ಲ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ತರಿಯಾಗಿ ರುಬ್ಕೋಬೇಕು. ಸಾಮಾನ್ಯವಾಗಿ ಚಟ್ನಿಯನ್ನು ಇಡ್ಲಿ ಜೊತೆ ಮತ್ತು ದೋಸೆ ಜೊತೆ ಮತ್ತು ತಟ್ಟೆ ಇಡ್ಲಿ ಜೊತೆನೂ ಈ ಚಟ್ನಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ತರಿಯಾಗಿ ರುಬ್ಕೊಂಡ್ಮೇಲೆ ಇದಕ್ಕೆ ಕರಿಬೇವು ಮತ್ತು ಸಾಸಿವೆ ಹಾಕಿರುವಂಥ ಒಂದು ಒಗ್ಗರಣೆಯನ್ನು ಕೂಡ ಇಲ್ಲಿ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸಾಮಾನ್ಯವಾಗಿ ಈಗ ಮಳೆಗಾಲ ಚಾಲು ಆಗಿರುವುದರಿಂದ ಈ ರೀತಿ ಸ್ನ್ಯಾಕ್ಸ್ ಸಂಜೆ ಟೀ ಟೈಮ್ಗೆ ಬೇಕು ಅನಿಸಿದಾಗ ನಾವು ಇನ್ಸ್ಟೆಂಟಾಗಿ ಇದನ್ನು ಮಾಡ್ಕೋಬೋದು. ಈಗ ನಾವು ಆವಾಗಲೇ ನೆನೆಸಿರುವಂಥ ರವಾವನ್ನು ಈಗ ನಿಮಗೆ ತೆಗೆದು ತೋರಿಸಿದ್ದೇನೆ ಫ್ರೆಂಡ್ಸ್. ರವೆ ಒಂದು 20 ನಿಮಿಷದಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ನೆನೆದು ಗಟ್ಟಿಯಾಗಿಬಿಟ್ಟಿದೆ. ಈಗ ಇದಕ್ಕೆ ನೀವು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಏನು ಬೇಕಾದರೂ ಹಾಕೋಬೋದು. ನಾನು ಮಾತ್ರ ಇಲ್ಲಿ ಒಂದು ಅರ್ಧ ಈರುಳ್ಳಿ ಮತ್ತೊಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊತಿದ್ದೇನೆ. ಇಲ್ಲಿ ಹಸಿಮೆಣಸಿನ್ಕಾಯಿ ಬೇಕಂದ್ರೆ ನೀವು ಸೇರಿಸ್ಕೋಬೋದು ಫ್ರೆಂಡ್ಸ್, ನಾನು ಮಾತ್ರ ಸೇರಿಸ್ಕೊಂಡಿಲ್ಲ. ಮತ್ತು ಇಲ್ಲಿ ಒಂದು ಸ್ವಲ್ಪ ಚಿಟಿಕೆ ಅಡಿಗೆ ಸೋಡವನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೇನೆ. ಅದು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ಮತ್ತೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕ್ಕೋಬೇಕು ಫ್ರೆಂಡ್ಸ್. ಈಗ ಇದಕ್ಕೆ ನಾನೊಂದು ಬೇಯಿಸಿರುವ ಆಲೂಗಡ್ಡೆಯನ್ನು ಕೂಡ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಯಾಕಂದರೆ ಒಂದು ಸ್ವಲ್ಪ ರವೆ ಜೊತೆ ಬೈಂಡಿಂಗ್ ಆಗಲಿ ಅಂತ ನಾನು ಈ ಬೇಯಿಸಿರುವಂಥ ಆಲೂಗಡ್ಡೆ ಚೆನ್ನಾಗಿ ಬೇಯಿಸಿರಬೇಕು ಫ್ರೆಂಡ್ಸ್. ಅದು ನಾವು ರವೆ ಜೊತೆ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಮಾಡೋದಕ್ಕೆ ಆಗುವಂಗೆ ನಾವು ಅದನ್ನೊಂದು ಬೇಯಿಸ್ಕೋಬೇಕು ಫ್ರೆಂಡ್ಸ್. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇಲ್ಲಿ ಆಲೂಗಡ್ಡೆ ಒಂದು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಅರ್ಧ ತಾಸೊಳಗೆ ಈ ಬೋಂಡವನ್ನು ನಾವು ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಭಾಳ ನೀರೇನು ಮಾಡ್ಕೊಳ್ಳೋದು ಬೇಡ, ಇಷ್ಟು ಗಟ್ಟಿ ಇದ್ದರೆ ಸಾಕು. ಈಗ ಆವಾಗಲೇ ನಾನು ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿರುವುದರಿಂದ ಈಗ ನಾನು ಎಣ್ಣೆಯಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಕೈಯಿಂದ ಎಷ್ಟು ನೀಟಾಗಿ ಜಾರ್ತಿದೆ ಅಂತ. ಮೀಡಿಯಮ್ ಉರಿಯಲ್ಲಿ ಇಟ್ಟಿದ್ದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಆದರೆ ಇದೊಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ನಾವು ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿದಿರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾನು ರವಾ ಬೋಂಡ ರೆಡಿ ಮಾಡಿದೆ ಅಂತ. ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.